ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಅಯೋಧ್ಯೆಯ ಶ್ರೀರಾಮಲಲ್ಲ ಮೂರ್ತಿಯನ್ನ ಕೆತ್ತಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವತ್ತು ಸಾಕಷ್ಟು ಕುತೂಹಲದಿಂದ ಇಡೀ ದೇಶವೇ ಕಾಯ್ತಾ ಇತ್ತು. ನಿಮ್ಮ ಪತಿ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಮೂರ್ತಿಯನ್ನ ಕೆತ್ತಿದ್ದಾರೆ, ಅದೇ ಸೆಲೆಕ್ಟ್ ಆಯ್ತು. ಅವಾಗೂ ಕೂಡ ತುಂಬಾ ಖುಷಿಯಾಗಿತ್ತು. ಏನ್ ಅನ್ಸುತ್ತೆ ಮೇಡಮ್ ಇವತ್ತಿನ ದಿನಕ್ಕೆ? ಇವತ್ತಂತೂ ನಮ್ ಪಾಲಿಗೆ ಭಾಗ್ಯದ ದಿನ. ಎಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಎಲ್ಲ ಸಮಾರಂಭದಲ್ಲಿ ನಮ್ನ ಕರೀತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಇದಕ್ಕಿಂತ ಏನು ಯಾರು ಕೇಳ್ಕೊಂಡ್ ಬಂದಿದ್ರು ಸಿಕ್ತಿತ್ತಾ ಇಲ್ವಾ ಗೊತ್ತಿಲ್ಲ. ನಮ್ಮ ಪಾಲಿಗೆ ಭಾಗ್ಯ ಬಂದಾಗ ಇವತ್ತು ಏನೆಲ್ಲ ಪೂಜಾ ಕೈಂಕರ್ಯಗಳು ನಿಮ್ಮ ಪತಿಗೆ ಒಳ್ಳೇದಾಗ್ಲಿ ಅಂತ ಇರಬಹುದು, ಇಡೀ ದೇಶಕ್ಕೆ ಒಳ್ಳೇದಾಗ್ಲಿ, ಏನೆಲ್ಲ ಒಬ್ಬ ಗೃಹಿಣಿಯಾಗಿ ಏನೆಲ್ಲ ಪೂಜೆಗಳನ್ನ ಮಾಡಿದ್ರಿ ಇವತ್ತು? ರಾಮನ್ ಪೂಜೆ ಆಯ್ತು, ನಮ್ ದೇವ್ರು, ಮನೆ ದೇವ್ರ ಪೂಜೆ, ಎಲ್ಲ ಪೂಜೆನೂ ಆಯ್ತು. ನಾವೆಲ್ಲರಿಗೂ ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಭಾವಿಸ್ತಾ ಇದೀವಿ. ದೇಶಕ್ಕೆ ಒಳ್ಳೇದಾಗ್ಲಿ, ಎಲ್ಲ ಸಮಸ್ತ ಜನರಿಗೆ ಒಳ್ಳೇದಾಗ್ಲಿ, ನಮ್ಮನೆಗೆ ಒಳ್ಳೇದಾಗ್ಲಿ, ನಿಮ್ಮನೆಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪತಿ ಏನಾದ್ರು ಕರೆ ಮಾಡಿ ಮಾತನಾಡಿದ್ರ? ಯಾವ ರೀತಿ ಖುಷಿಯನ್ನ ಹಂಚ್ಕೊಂಡ್ರು ನಿಮ್ಮ ಜೊತೆ ಅಂತ? ಅವರು ತುಂಬಾ ಖುಷಿಯಾಗಿದ್ದಾರೆ. ಅದೇ ಈ ಪ್ರಾಣ ಪ್ರತಿಷ್ಠಾಪನೆ ದಿನ ಕಾಯ್ತಾ ಇದ್ದಾರೆ. ಈಗ ಇವೆಂಟ್ ನಡೀತಾ ಇದೆ ಅಲ್ಲಿ. ತುಂಬಾ ಒಂಥರ ಅವ್ರಿಗೆ ಊಹೆನೂ ಮಾಡಕ್ ಆಗ್ತಾ ಇಲ್ಲ. ಇಷ್ಟೊಂದು ಭಾಗ್ಯ ಪುಣ್ಯದ ಕೆಲಸವನ್ನು ಸಿಕ್ತು. ನಮ್ಮ ಮನೆ ಮೇಲೆ ದೇವರು ಇಷ್ಟೊಂದು ಕೃಪೆ ತೋರಿಸಿದ್ದಾರೆ ಅಂತಾನೆ ಅನ್ಸ್ಬಿಟ್ಟಿದೆ ನಮ್ಗೆ. ಈಗ ಈ ಒಂದು ದಿನನ ನೀವು ಯಾರಿಗೆ ಕ್ರೆಡಿಟ್ ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಈ ಒಂದು ದಿನಕ್ಕಾಗಿ ಹಲವು ವನವಾಸಗಳನ್ನ ಅನುಭವಿಸಿದ್ರಿ. ನಿಮ್ಮ ಪತಿ ಕೂಡ ಈ ಸ್ಥಾನಕ್ಕೆ ಬರೋಕೋಸ್ಕರ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ರು, ನೀವು ಕೂಡ ಸಾಕಷ್ಟು ಕಷ್ಟಪಟ್ಟಿದ್ರಿ. ನಿಮ್ಮ ಕುಟುಂಬ 3ನೇ ತಲೆಮಾರಿನ ಕುಡಿ ಈಗ ಇಡೀ ದೇಶಕ್ಕೆ ಹೆಮ್ಮೆಯಾಗಿದೆ ನಿಮ್ಮ ಪತಿಯವರಿಂದ. ಏನನ್ಸ್ತಾರೆ ನಿಮ್ಮ ಕುಟುಂಬದವರು ಅಂತ? ಇದು ತುಂಬಾ ಖುಷಿಯಾದ ಟೈಮು. ಎಲ್ಲರೂ ಪೂರ್ವಜರಿಗೆ ಧನ್ಯವಾದ. ಯಾಕಂದ್ರೆ ಈ ಕಲೆನ ಒಂದ್ ತಲೆಮಾರಿಂದ ಇನ್ನೊಂದ್ ತಲೆಮಾರು, 5ನೇ ತಲೆಮಾರು ತನಕ ತಂದ್ಕೊಂಡು ಬಂದಿದ್ದಾರೆ ಇವಾಗ. ಮತ್ತೆ ಇದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅಂತಾನೆ ನಮ್ಮ ಇವಾಗ ಗುರಿ. ಇದು ಮತ್ತೆ ದೇಶದ ಎಲ್ಲಾ ಸಮಸ್ತ ಜನರಿಗೂ ಧನ್ಯವಾದ. ಮತ್ತೆ ನಮ್ಮ ಮೇಲೆ ಕೃಪೆ ತೋರಿಸಿದ ದೇವರಿಗೆ ನಾವು ಕೋಟಿ ವಂದನೆಗಳು. ಇದು ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರ ಮಾತು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.